ಕೊರೋನಾ ವಿಚಾರವಾಗಿ ರಾಜ್ಯದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. ಆಘಾತಕಾರಿ ವಿಚಾರ. ಅದು ಕೊರೋನಾಗೆ ರಾಜ್ಯದಲ್ಲಿ ಮತ್ತೊಂದು ಸಾವಾಗಿದೆ ಅನ್ನೋದು. ಕಲಬುರಗಿಯಲ್ಲಿ 80 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಟ್ವೀಟ್ ಮಾಡೋ ಮೂಲಕ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊರೋನಾಗೆ ರಾಜ್ಯದಲ್ಲಿ ಮತ್ತೊಂದು ಸಾವಾಗಿದೆ. 16 ಇತ್ತು ಬೆಳಿಗ್ಗೆ ತನಕ, ಇದು 17ನೇ ಕೇಸ್ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ಟ್ವಿಟರ್ ನಲ್ಲಿ ಅಧಿಕೃತವಾಗಿ ಸುಧಾಕರ್ ಅವರು ಮಾಹಿತಿಯನ್ನ ಕೊಟ್ಟಿರೋದು. ಮತ್ತೆ ಅವರು ನಿನ್ನೆ ಬೆಳಿಗ್ಗೆನೆ ಮೃತಪಟ್ಟಿದ್ರಂತೆ. ವೃದ್ಧ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ವರದಿ ಬರೋ ಮುನ್ನವೇ ವೃದ್ಧ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 4ನೇ ಸಾವು. ರಾಜ್ಯದಲ್ಲಿ 16 ಇದ್ದಿದ್ದು ಈ ಕೇಸ್ನಿಂದಾಗಿ, ಈ ಸಾವಿನಿಂದಾಗಿ 17ಕ್ಕೆ ಏರಿಕೆ ಆಗಿದೆ ಮೃತರ ಸಂಖ್ಯೆಯಲ್ಲಿ. ಕೊರೋನಾಗೆ ರಾಜ್ಯದಲ್ಲಿ ಮತ್ತೊಂದು ಸಾವಾಗಿದೆ. ಕಲಬುರಗಿಯಲ್ಲಿ 80 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಸಾವು ಇವತ್ತು ಆಘಾತವನ್ನ ತಂದಿದೆ. ಅದೇ ಕಲಬುರಗಿಯಲ್ಲಿ 4ನೇ ಸಾವಾಗುತ್ತಿದ್ದು. ಈಗ ಟೋಟಲ್ ಆಗಿ ನಾವು ಹೇಳೋದಾದ್ರೆ 80 ವರ್ಷದ ವೃದ್ಧ ಇವರಿಗೆ ಮೊದಲೇ ಬೇರೆ ಬೇರೆ ಸಮಸ್ಯೆಗಳಿತ್ತು, ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಪಾರ್ಕಿನ್ಸನ್ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಬಟ್ ಇದೇ ಕಾರಣಕ್ಕಾಗಿದೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಕೊರೋನಾದಿಂದಾನೇ ಮೃತಪಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಿನ್ನೆ ಬೆಳಗ್ಗೆ ಅವರು ಸಾವಾಗಿರೋದು. ಬಟ್ ಈಗ ವರದಿ ಬರೋ ಮುನ್ನವೇ ಅವರು ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಈಗ ರಾಜ್ಯದಲ್ಲಿ ಕಂಟ್ರೋಲಿಗೆ ಬರ್ತಾ ಇದೆ. ಈಗ ಕಂಪ್ಯಾರಿಟಿವ್ಲಿ ಸೌತ್ಗೆ ಮತ್ತೆ ನಾರ್ತ್ಗೆ ಸ್ವಲ್ಪ ನಾವು ಡಿವೈಡ್ ಮಾಡಿ ನೋಡೋದಾದ್ರೆ, ಕಂಪೇರ್ ಮಾಡಿ ನೋಡೋದಾದ್ರೆ, ಈ ಬೆಂಗಳೂರು ಅಂತ ಮಹಾನಗರದಲ್ಲೇ ಕೋಟಿ ಜನ ಇದ್ದಾರೆ. ಇಲ್ಲೇ ಕಳೆದ 2-3 ದಿನಗಳಿಂದ ಪಾಸಿಟಿವ್ ಕೇಸ್ ಬಂದಿಲ್ಲ. ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ ಸಮಸ್ಯೆ ಏನಾಗ್ತಿದೆ? ಈಗ ಮುನ್ನೆಚ್ಚರಿಕೆ ತಗೊಂಡಿದ್ದೀವಿ, ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು, ಅಧಿಕಾರಿಗಳು ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ರಾಜಕಾರಣಿಗಳು ಹೇಳ್ತಾರೆ ಸರ್ಕಾರದ ಪರವಾಗಿ. ಸೊ ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಮಧು ನಮ್ಮನ್ನ ಮತ್ತೆ ಫೋನ್ ಲೈನ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಧು, ಈಗ ಬೆಂಗಳೂರಂತ ಮಹಾನಗರದಲ್ಲೇ ಕೋಟಿ ಜನ ಇದ್ದಾರೆ. ಇಲ್ಲೇ 2-3 ದಿನದಿಂದ ಪಾಸಿಟಿವ್ ಬಂದಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಈಗ 12 ಗಂಟೆಗೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ. ಎಲ್ಲಿದೆಯಪ್ಪ ಬೆಳಗಾವಿ, ವಿಜಯಪುರ ಎಲ್ಲಿದೆ, ಕಲಬುರಗಿ ಎಲ್ಲಿದೆ ಅಂತ ಒಂದು ಆತಂಕ ಇರುತ್ತೆ. ಅಂದ್ರೆ ನಾರ್ತ್ ಸೈಡ್ ಬಗ್ಗೆ ನಾವು ಕಂಪೇರ್ ಮಾಡಿ ಹೇಳೋದಾದ್ರೆ ಖಂಡಿತ ಶರ್ಮಿತಾ, ಈಗ ಎರಡನ್ನು ನಾವು ಬೆಳಗ್ಗೆಯಿಂದ ತೋರಿಸ್ತಾ ಇದ್ದೀವಿ. ಎರಡೂ ಭಾಗದ ಒಂದು ವ್ಯತ್ಯಾಸವನ್ನ, ಈ ಒಂದು ವ್ಯತ್ಯಾಸವನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡ್ಲಿಕ್ಕೆ ಆಯಾ ಜಿಲ್ಲೆಗಳ, ಅಂದ್ರೆ ನಾರ್ತ್ ಕರ್ನಾಟಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನಿಜವಾಗ್ಲೂ ಕೂಡ ಹಗಲಿರುಳು ಶ್ರಮಿಸ್ತಾನೆ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕೋಆರ್ಡಿನೇಷನ್ ಬಿಟ್ವೀನ್ ದ ಪಾಲಿಟಿಷಿಯನ್ ಅಂಡ್ ದ ಪಬ್ಲಿಕ್, ಅಂದ್ರೆ ಜನರು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಡುವೆ ಒಂದು ಸಂಪೂರ್ಣವಾದಂತಹ ಸಮನ್ವಯತೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತದ್ದು. ಅದಕ್ಕೆ ಎಲ್ಲಾ ರಾಜಕಾರಣಿಗಳು ಕೂಡ ನಾವು ಬೆಳಗ್ಗೆಯಿಂದ ಕನೆಕ್ಟ್ ಮಾಡಿದಾಗ ಎಲ್ಲರೂ ಕೂಡ ಅದೇ ವಾದವನ್ನು ಮುಂದಿಟ್ರು. ನಾವು ಈ ಜನರು ಕೂಡ ಭಾಗ್ಯ ಆಗ್ಲಿಲ್ಲ ಅಂದ್ರೆ, ಸಾಮುದಾಯಿಕವಾಗಿ ಸಹಭಾಗಿತ್ವ ಸಿಗ್ಲಿಲ್ಲ ಅಂದ್ರೆ ಇಂಥದ್ದೊಂದು ಸಾಮುದಾಯಿಕ ಸೋಂಕಿನ ಹೋರಾಟದ ವಿರುದ್ಧ ಖಂಡಿತ ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಪ್ರಯತ್ನ ಮಾಡ್ಬೋದು, ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ಬೋದು ಅಂತ. ಆದ್ರೆ ಈ ಒಂದು ಪ್ರಯತ್ನ ಯಶಸ್ವಿ ಆಗ್ಬೇಕು ಅಂತಂದ್ರೆ, ಫಲಕಾರಿ ಆಗ್ಬೇಕು ಅಂದ್ರೆ, ಅದು ಪರಿಣಾಮಕಾರಿಯಾಗಿ ಕೋಆರ್ಡಿನೇಷನ್ ಆಗ್ಬೇಕು ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಜನಪ್ರತಿನಿಧಿಗಳ ಪಾತ್ರ ತುಂಬಾ ದೊಡ್ಡದಿದೆ. ಯಾಕಂತಂದ್ರೆ ಈಗ ಸಾಮಾನ್ಯವಾಗಿ ನಾವು ಎಲೆಕ್ಷನ್ ಸಂದರ್ಭಗಳಲ್ಲಿ ಹೇಗೆ ಹೋಬಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಆಯಾ ಜನಪ್ರತಿನಿಧಿಗಳು, ಶಾಸಕರು ಗ್ರೂಪ್ ಗಳನ್ನ ಮಾಡ್ಕೊಂಡಿರ್ತಾರೆ. ಓಟ್ ಬೀಳ್ಲಿಲ್ವಾ, ಯಾವ ವಾರ್ಡ್ ಅಲ್ಲಿ ಅಥವಾ ಯಾವ ಹೋಬಳಿನಲ್ಲಿ, ಯಾವ ಊರಲ್ಲಿ ಎಷ್ಟೆಷ್ಟು ಬಿದ್ದಿದೆ ಎಲ್ಲವೂ ಕೂಡ ಅವ್ರಿಗೆ ಡಾಟಾ ಸಿಗುತ್ತೆ. ಈಗಲೂ ಕೂಡ ಆ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರೆ, ನಾವೇನು ಅತಿ ಬುದ್ಧಿವಂತಿಕೆ ಸಲಹೆಯನ್ನೇನು ಕೊಡ್ತಾ ಇಲ್ಲ, ಅದನ್ನ ಪರಿಣಾಮಕಾರಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಅವರಿಗೆ. ನಾವು ಒಂದು ಅಟ್ಲೀಸ್ಟ್ ಲೆಟ್ಸ್ ಅಸ್ಯೂಮ್ ಏನ್ ಮಾಡಬಹುದು ಪಾಸಿಬಿಲಿಟೀಸ್ ಅನ್ನೋದಕ್ಕೆ. ಈಗ ಅಧಿಕಾರಿಗಳ ಜೊತೆ ಈಗ ಮೊನ್ನೆ ಆದಂತಹ ಜಾತ್ರೆಗಳಿಗೆ ಗಮನಿಸಿದ್ರೆ, ನಾವೀಗ ರಾಜಕಾರಣಿಗಳನ್ನ ಬೈದ್ವಿ, ಜನರನ್ನು ಬೈದ್ವಿ, ಅಲ್ಲಿ ಅರೆಸ್ಟ್ ಎಲ್ಲ ಆಯ್ತು, ಬಂಧನ ಮಾಡಿದ್ರು, FIR ಗಳೆಲ್ಲ ಆದ್ವು, ಅವ್ರ ಮೇಲೆ ಕೇಸ್ಗಳು ಬಿದ್ವು. ಆದ್ರೆ ಅಂತಹ ಜಾತ್ರೆಗಳೇ ನಡೆದಿರೋ ರೀತಿ ಎಲ್ಲೆಲ್ಲಿರುತ್ತೆ, ಅದು ವರ್ಷದ ಕ್ಯಾಲೆಂಡರ್, ಅವರ ಕ್ಷೇತ್ರದ ದೊಡ್ಡ ಊರಿನ ದೊಡ್ಡ ಜಾತ್ರೆಗಳು, ಸಮಾರಂಭಗಳು ಎಲ್ಲವೂ ಕೂಡ ಗೊತ್ತಿದೆ. ಅವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಈಗಲೇ ಅಧಿಕಾರಿಗಳ ಜೊತೆ ಮಾತಾಡ್ಲಿ, ಆದಷ್ಟು ಬೇಗ ಮುನ್ನೆಚ್ಚರಿಕೆಯಾಗಿ ಎಲ್ಲವನ್ನು ಕೂಡ ಬಂದ್ ಮಾಡ್ಲಿ. ಎಲ್ಲೂ ಕೂಡ ಕಣ್ತಪ್ಪಿನಿಂದ ಕೂಡ ಆಗದೆ ಇರೋ ರೀತಿ. ನಂಬರ್ 2, ವಲಸಿಗ ಕಾರ್ಮಿಕರು ತುಂಬಾ ಹೊರ ರಾಜ್ಯಗಳಿಗೆ ಹೋಗಿದ್ದಾರೆ. ಆ ಹೊರ ರಾಜ್ಯಗಳಿಂದ ಬಂದಿದ್ದಾರೆ ಕೆಲವರು. ಅವರು ಯಾರು, ಅವ್ರನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು. ಓಕೆ, ಸರ್ಕಾರ ಕೊಡ್ತಾ ಇಲ್ಲ, ಎಷ್ಟೋ ಕಾರ್ಮಿಕರಿಗೆ, ದಿನಗೂಲಿ ನೌಕರರಿಗೆ ಫುಡ್ ಸಿಗ್ತಾ ಇಲ್ಲ, ಪಡಿತರ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡೋದು ಬೇರೆ. ಆದ್ರೆ ಆ ಆರೋಪಕ್ಕೆ ಪರಿಹಾರ ಏನು, ಆಯಾ ಜನಪ್ರತಿನಿಧಿಗಳು ಯಾವ ರೀತಿ ಎನ್ಶೂರ್ ಮಾಡ್ತಾ ಇದ್ದಾರೆ, ಇಲಾಖೆ ಅಧಿಕಾರಿಗಳ ಜೊತೆ ಅಥವಾ ಜಿಲ್ಲಾಡಳಿತದ ಜೊತೆ ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಆ ನಂಬರ್ ಆಫ್
ಮೈಗ್ರೆಂಟ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಆ ಒಂದು ಸಂಖ್ಯೆಯನ್ನ ಯಾವ್ಯಾವ ಭಾಗದಲ್ಲಿದ್ದಾರೆ ಅದನ್ನ ಕೋಆರ್ಡಿನೇಟ್ ಮಾಡಬೇಕು, ಅದನ್ನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಆಮೇಲೆ ಆಯಾ ಭಾಗದಲ್ಲಿ ತಲುಪೋ ರೀತಿ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಸರ್ಕಾರ ಸಮಗ್ರವಾಗಿ ತಲುಪುತ್ತಿಲ್ಲ, ಓಕೆ, ಈ ಕ್ಷಣದಲ್ಲಿ ಆರೋಪ ಮಾಡೋದನ್ನ ಬಿಟ್ಟು ತಮ್ಮ ಸ್ವಯಂ ಸೇವಕರ ಪಡೆ ಏನಿದೆ ಅವ್ರನ್ನ ಐಡೆಂಟಿಫೈ ಮಾಡ್ಲಿ. ಜಸ್ಟ್ ಎ ಕಾಲ್ ಅವೇ, ಜಸ್ಟ್ ಎ ಡಯಲ್ ಅವೇ, ದೇರ್ ಆರ್ ಮೆನಿ ಪೀಪಲ್ ಫಾರ್ ದೆಮ್. ಅವರಿಗೋಸ್ಕರ ನಮ್ಮ ಸಾಹೇಬ್ರು ಹೇಳಿದ್ದಾರೆ ಅಂತ ಏನು ಕಾರ್ಯಾಚರಣೆಗಿಳುವಂತ ತುಂಬಾ ಜನ ಯುವಕರು ಮತ್ತು ಕಾರ್ಯಕರ್ತರು ಅವರ ಬೆಂಬಲಿಗರು ತುಂಬಾ ಜನ ಇದ್ದಾರೆ. ಪ್ಲೀಸ್ ಬಿ ಆನ್ ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಜೆಡಿಎಸ್ ಮುಖಂಡರಾಗಿರುವಂತಹ ಕೋನರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಕೋನರೆಡ್ಡಿ ಅವರೇ, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ದಿನ ಕಳೆದಂತೆ ಕೊರೋನಾ ಬಾಧಿಸ್ತಿದೆ. ಮೆಗಾ ಕವರೇಜ್ ನಲ್ಲಿ ಬೆಳಿಗ್ಗೆಯಿಂದ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗ ಆರೋಪ ಪ್ರತ್ಯಾರೋಪ ರಾಜಕೀಯವಾಗಿ ಜಾಸ್ತಿ ಆಗ್ತಿದೆ ಹೊರತು ಸಮನ್ವಯದ ಕೊರತೆ ಸರ್ಕಾರದಲ್ಲೂ ಇದೆ. ಅದ್ರ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಇವರು ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಸಭೆ ಸಮಾರಂಭ ಕಡಿತಾ ಇಲ್ಲ, ಏನ್ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದಾರೆ, ಅದ್ರಲ್ಲಿ ನಮ್ಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮ್ ಸಲಹೆ ಪಡ್ಕೊಳ್ತಿಲ್ಲ ಅಂತ ಆರೋಪ ಇದೆ. ರಾಜಕಾರಣ ಬೇಕಾ ಈ ಸಂದರ್ಭದಲ್ಲಿ? ನೋಡಿ, ಇವತ್ತು ಇಡೀ ದೇಶಾದ್ಯಂತ ಕರೋನಾ ನಮಗೆಲ್ಲ ಮಾರಿಯಾಗಿ ಬಂದಿದೆ. ಅದನ್ನು ಓಡಿಸ್ಲಿಕ್ಕೆ ಇವತ್ತು ರಾಜಕಾರಣ ಬೆಳೆಸೋದು ನಮ್ಗೆ ಅವಶ್ಯಕತೆ ಇಲ್ಲ. ನಾನ್ ಹೇಳ್ತಕ್ಕಂಥದ್ದು ಈ ವ್ಯವಸ್ಥೆಗೆ ಏನ್ ಸರಿ ಮಾಡ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಚಿಂತನೆ ಮಾಡ್ಬೇಕಾದದ್ದು. ಈಗಾಗಲೇ ರಾಜ್ಯದ ಜನ ತಿನ್ಲಿಕ್ಕೆ ಕೂಡಿಲ್ಲ, ಅವ್ರಿಗೆ ಬದುಕಲಿಕ್ಕೆ ವ್ಯವಸ್ಥೆ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಹೆಂಗ ನಾವು ಬದುಕಬೇಕು ಅನ್ನೋದ ಎಲ್ಲರಿಗೂ ಇರ್ತಕ್ಕಂಥ ಚಿಂತೆ. ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡುದು, ಟೀಕೆ ಮಾಡುದು ನಾವೇನು ಮಾಡ್ತಾ ಇಲ್ಲ. ಒಂದ್ ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ಮನವಿ ಮಾಡೋದಿಷ್ಟ, ನೀವು ಏನಾದ್ರೂ ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ಅಧಿಕಾರ ನಿಮ್ಗೆ ಸಿಕ್ಕೈತಿ, ವಿರೋಧ ಪಕ್ಷಗಳು ವಿಶ್ವಾಸ ತೆಗೆದುಕೊಳ್ಬೇಕಾದದ್ದು ನಿಮ್ ಕರ್ತವ್ಯ. ಆದ್ರೆ ಬಿಟ್ಕೊಟ್ಟು ಈ ವಿಚಾರವನ್ನ ಬೇರೆ ರೀತಿಯಾಗಿ ಬಾರ್ದು, ಯಾರ ಸಂತ್ರಸ್ತರಿಗೆ ದಾನ ಕೊಟ್ಟದನ್ನ ತಾವಾದ್ರೂ ಪ್ರಿಂಟ್ ಮಾಡಿ ಅಂತ ಇಂಥವೆಲ್ಲ ನೋಡ್ತಾ ಇದ್ದೇವೆ. ಕ್ರಮ ಆಗ್ಬೇಕು ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ 8 ಜಿಲ್ಲೆಗಳಲ್ಲಿ ತುರ್ತಾಗಿ ಏನ್ ಕ್ರಮ ಆಗ್ಬೇಕು ಅಂತೀರಾ? ನೋಡಿ, ಒಂದು ಲ್ಯಾಬೊರೇಟರಿ ತೆಗಿಯಾಕ ಎಷ್ಟು ದಿವಸ ತಗೊಂಡ್ರು, ಅದು ಇಮಿಡಿಯೇಟ್ ಆವಾಗ ಮಾಡಿದ್ರೆ ಯಾವಾಗ್ಲೂ ಕೂಡ ಇದಕ್ಕೆ ಈಗ ಸರ್ಕಾರ ಏನು ಮಾಡಿಲ್ಲ ಅಂತ ಅವನಂಗಿಲ್ಲ, ಮಾಡ್ತಾ ಇದಾವ. ಇವತ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ, ವ್ಯವಸ್ಥೆಗೆ ಬೆಂಬಲ ಕೊಡ್ತಾ ಇದ್ದೇವೆ, ಟೀಕೆ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಹೋಗ್ಬೇಕು, ಜಾತ್ಯತೀತವಾಗಿ ನಡಿಬೇಕು, ಸಮಾಜವನ್ನ ಎಲ್ಲಾನ ಒಗ್ಗೂಡಿಸುವಂತ ಪ್ರಯತ್ನ ಮಾಡ್ಬೇಕು. ಈಗ ನೀವು ಸರ್ಕಾರದ ಯಾರಾದ್ರೂ ಪ್ರತಿನಿಧಿಗಳ ಜೊತೆ ಮಾತಾಡಿದ್ರೆ ಸರ್, ಈ ಕೊರೋನಾ ಬಂದ ಮೇಲೆ ಲಾಕ್ಡೌನ್ ಎಲ್ಲ ಆದ್ಮೇಲೆ ಅವ್ರಿಗೆ ಸಲಹೆ? ನೋಡಿ, ನಮ್ ಜಿಲ್ಲೆ ಮಟ್ಟಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಕೆಲವು ಕಡೆ ಇದು ಕೊಟ್ಟಿದ್ದೇವೆ. ಇವ್ ನೋಡಿ, ಹತ್ತಿ ಖರೀದಿ ಮಾಡ್ಬೇಕು ರೈತರದು. ರೈತರು ಬಹಳ ಸಂಕಷ್ಟದಾರ. ಅಂತ ರೈತರು ಹತ್ತಿ ಖರೀದಿ ಮಾಡಕ್ ಆಗ್ಲಿಲ್ಲ. ಇವತ್ತದ್ರ ಸಿಸಿಐದವರು ರೇಟ್ ಕಡಿಮೆ ಖರೀದಿ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಆದೇಶ ಇದೆ, ಅದ್ರ ಪಾಲನೆ ಮಾಡ್ತಾ ಇಲ್ಲ. ಇವತ್ತು ಗೋವಿಂದವರು ಬೆಳೆದಂತ ರೈತರು ಸಂಕಷ್ಟದಾರ. ಕರೋನಾ ಓಡಿಸೋದು ಒಂದ್ ಕಡೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಜನರು ಬದುಕಿಸೋದು ಕೂಡ ಅಷ್ಟೇ ಮಹತ್ವ ಇದೆ. ಉತ್ತರ ಕರ್ನಾಟಕ ತತ್ತರಿಸೋಗಿದೆ. ಕರೋನಾ ಬಗ್ಗೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕುಂಡಿರ್ಬೇಕು, ಕರೋನಾ ಓಡಿಸ್ಬೇಕು, ಇದು ಎರಡೇ ದಾರಿ. ಕರೆಕ್ಟ್. ಅಂದ್ರೆ ಆ ಭಾಗದಲ್ಲಿ ಎಸ್ಪೆಷಲಿ ಜನಪ್ರತಿನಿಧಿಗಳು ಅವ್ರ ಜವಾಬ್ದಾರಿ ಮೆರೀತಾ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಉತ್ತರ ಕರ್ನಾಟಕದಲ್ಲಿ ಅವ್ರ ಹಂತದಲ್ಲಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ, ನಮ್ ನಿರೀಕ್ಷೆ ಮಟ್ಟಿಗೆ ಮೂಡ್ತಾ ಇಲ್ಲ. ಅಂದ್ರೆ ಜನರ ಸಹಕಾರ ಕೊಡ್ತಾರೆ. ಜನರು ಸಹಕಾರ ಕೊಟ್ಟಲ್ಲಿ ಎಷ್ಟಾಗಿದೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಏನು ಒಂದ್ ಸ್ವಲ್ಪ ನೆಗೆಟಿವ್ ಬರ್ಬೇಕಾದ್ರೆ ಜನರ ಸಹಕಾರದಿಂದ. ಆದ್ರೆ ಎಲ್ಲೇ ಒಂದ್ ಕಡೆ ತಪ್ಪು ಮಾಡ್ತಾರ, ಕೆಲವು ಖರೀದಿ ಮಾಡಕ್ ಹೋಗ್ತಾರ. ಅಂತ ಸಂದರ್ಭದಲ್ಲಿ ನಾವೇನು ಬಿಗಿ ಮಾಡ್ಬೇಕಾದ್ರೆ ಮಾಡೇವು. ಮತ್ತೆ ಅಧಿಕಾರಿಗಳು ಬಹಳ ಒಳ್ಳೆ ಮಟ್ಟದಿಂದ ಕೆಲಸ ಮಾಡ್ತಾ ಇದಾರೆ. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು. ನಾವ್ ಯಾರು ದೃಶ್ಯ ಮಾಡೋದು ಬೇಡ. ಈಗ ಈ ಕರೋನಾವನ್ನ ಓಡಿಸ್ಲಿಕ್ಕೆ ಏನ್ ಬೇಕಾ ಎಲ್ಲಾ ಪ್ರಯತ್ನವನ್ನ ಮಾಡೋಣ. ಫೈನ್, ಥ್ಯಾಂಕ್ ಯು ಸರ್. ಕೋನರೆಡ್ಡಿ ಅವರೇ ಮಾತಾಡಿದ್ದಕ್ಕೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಆಗ್ಲೇ ನಮ್ಮ ಔಟ್ಪುಟ್ ಎಡಿಟರ್ ಮಧು, ಔಟ್ಪುಟ್ ಹೆಡ್ ಮಧು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು, ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಮಧು, ಪ್ಲೀಸ್ ಗೋ ಹೆಡ್. ಈಗಾಗಲೇ ನಾನು ಹೇಳಿದೆ 2 ಸಲಹೆಗಳ ರೀತಿ ನಮ್ ಕಡೆ. ಓಕೆ, ಈಗ ಅವರು ಹೇಳಿದ್ರು ಏನು ರೈತರು ಇದಾಗ್ತಾ ಇದಾರೆ ಅಂತ. ಓಕೆ, ಲೆಟ್ಸ್ ಕಮೆಂಟ್ ಆನ್ ದಟ್. ರೈತರು ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಕ್ಷೇತ್ರಗಳಲ್ಲಿ ಏನು ನೀವು ಶಾಸಕರಿದ್ದೀರಾ ಅಥವಾ ಪ್ರತಿಪಕ್ಷ ನಾಯಕರಿದ್ದೀರಾ? ಓಕೆ, ನಮ್ಮ ಈ ಕೆಲವು ರಾಜಕಾರಣಿಗಳು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ, ಏನು ರೈತರಿಂದ ಏನು ಬೈ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಆಮೇಲೆ ಅದನ್ನ ಏನು ಜನರಿಗೆ ತಲುಪಿಸುವಂತ ವ್ಯವಸ್ಥೆನ ಅವರೇ ಖುದ್ದು ಮಾಡ್ತಾ ಇದೆ. ಯಾವುದೇ APMC ಮಾರ್ಕೆಟ್ ಅವರಾಗ್ಲಿ ಅಥವಾ APMC ಅಧಿಕಾರಿಗಳಾಗ್ಲಿ ಬಂದು ಮಾಡದೇ ಇರೋ ಕೆಲಸವನ್ನು ಕೂಡ ಅದನ್ನ ಒಳ್ಳೇದಕ್ಕೂ ಕೂಡ ಓಕೆ ಗುಡ್ ಅಂತ ಹೇಳೋಣ. ಆ ರೀತಿ ಪ್ರಯತ್ನಗಳನ್ನ ಎಲ್ಲರೂ ಯಾಕೆ ಮಾಡಲ್ಲ? ಒಂದು ವಾಟ್ಸ್ಆಪ್ ಗ್ರೂಪ್ ಕೆಲಸ ನಿಮ್ಮ ಭಾಗದ ಕ್ಷೇತ್ರದ ಎಷ್ಟು ರೈತರು ಏನ್ ಸಮಸ್ಯೆ ಇದೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಏನು ಓಟ್ಗಳ ಸಂಖ್ಯೆಯನ್ನ ಲೆಕ್ಕ ಹಾಕ್ಲಿಕ್ಕೆ ಹೋಬಳಿಗಳ ಮಟ್ಟದಲ್ಲಿ ನಿಮ್ಗೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕಾರ್ಮಿಕರ ಏನು ವ್ಯವಸ್ಥೆ ಏನಿದೆ, ರೈತರ ವ್ಯವಸ್ಥೆ ಏನಿದೆ, ಅವರಿಗೆ ಕಾರ್ಮಿಕರಿಗೆ ತಲುಪಬೇಕಾಗಿರೋ ತಲುಪ್ತಾ ಇದೆಯಾ? ರೈತರಿಂದ ಹಾಳಾಗದೆ ಇರೋ ರೀತಿ ಏನ್ ಮಾಡ್ಬೇಕು, ಇದನ್ನ ಯಾಕೆ ಮಾನಿಟರ್ ಮಾಡಕ್ ಆಗ್ತಿಲ್ಲ? ಟೆಕ್ನಾಲಜಿನ ಈ ರೀತಿ ಯೂಸ್ ಮಾಡಿ, ನಾಟ್ ಥ್ರೂ ಟ್ವಿಟರ್, ಫೇಸ್ಬುಕ್ ಅಲ್ಲಿ ಒಂದು ಟ್ವೀಟ್ ಮಾಡೋ ಅಥವಾ ಫೇಸ್ಬುಕ್ ಅಲ್ಲಿ ಏನೋ ಒಂದು ಹೇಳೋ ಕೂರೋದಲ್ಲ. ಎಲ್ಲರಿಗೂ ಕೂಡ ಆ ರೀತಿ ನೀವು ಟೆಕ್ನಾಲಜಿನ ಯೂಸ್ ಮಾಡೋದು ಅವ್ರಿಗೂ ಕೂಡ ರೀಚ್ ಆಗ್ತಿದೆ ಅನ್ನೋದನ್ನ ಗಮನಿಸಿ.
ನೀವೊಂದು ಆಡಿಯೋ ನೋಟ್ ಮಾಡಿ ವಿಡಿಯೋ ನೋಟ್ ಮಾಡಿ ಪೊಲೀಸರು ತಲುಪಿಸಿ ನಿಮ್ಮ ಕ್ಷೇತ್ರದ ಜನರಿಗೆ ಅದನ್ನ ಏನು ಹೆಂಗೆ ನೀವು ಏನು ಪ್ರಚಾರದ ವೇಳೆ ದೊಡ್ಡ ದೊಡ್ಡ ಮೈಕ್ಗಳಲ್ಲಿ ಏನು ಪ್ರಚಾರವನ್ನ ನನಗೆ ಮತ ಕೊಡಿ ನಿಮ್ಮ ಮತ ನಮಗೆ ಅಂತ ಹೆಂಗ್ ಹೇಳ್ತಾರೆ ಆ ರೀತಿ ಇವಾಗ ಒಂದು ಅರಿವು ಮೂಡಿಸಿ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಒಂದು ಆಡಿಯೋ ನೋಟ್ ಮಾಡಿ ಪೊಲೀಸರು ತಲುಪಿಸಿ ಲೆಟ್ ದೆಮ್ ಎಕ್ಸ್ಪ್ರೆಸ್ ಇಟ್ ಥ್ರೂ ದ ಕಾನ್ಸ್ಟಿಟ್ಯೂನ್ಸಿ ಅವರವರ ಕ್ಷೇತ್ರಗಳಲ್ಲಿ ಅದನ್ನ ಏನು ಪ್ರಚಾರ ಮಾಡ್ಲಿ ನಿಮ್ಮ ಶಾಸಕರು ನಿಮ್ಮ ಜೊತೆ ಇದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ರೈತರಾಗ್ಲಿ ಅಥವಾ ಸೋಂಕಿತರಾಗ್ಲಿ ಅಥವಾ ಕಾರ್ಮಿಕರಾಗ್ಲಿ ಎಲ್ಲಾ ದೃಷ್ಟಿಯಿಂದ ಆರ್ಥಿಕವಾಗಿ ನಿಮ್ಮ ಕ್ಷೇತ್ರವನ್ನ ಭದ್ರ ಮಾಡ್ಕೊಳ್ಳೋದು ಹೇಗೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಕ್ಷೇತ್ರವನ್ನ ಭದ್ರ ಮಾಡ್ಕೊಳ್ಳೋದು ಹೇಗೆ ಜನರಿಗೆ ಅರಿವು ಮೂಡಿಸೋದು ಹೇಗೆ ಈ ರೀತಿ ಟೆಕ್ನಾಲಜಿಯನ್ನ ಬಳಸಿ ನಾಟ್ ಟ್ವಿಟ್ಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಕಮೆಂಟ್ ಮಾಡೋದಕ್ಕಷ್ಟೇ ಸೀಮಿತ ಮಾಡ್ಕೋಬೇಡಿ ಅಧಿಕಾರಿಗಳನ್ನ ಬಳಸ್ಕೊಂಡು ಆಡಿಯೋ ನೋಟ್ಗಳನ್ನ ಸೆಂಡ್ ಮಾಡಿ ಮತ್ತೆ ನಿಮ್ಮ ಕಾರ್ಯಕರ್ತರನ್ನ ಬಳಸ್ಕೊಂಡು ಅಲ್ಲಿ ಯಾವ ರೀತಿ ಲೋಕಲ್ ಆಗಿ ಯಾವ ರೀತಿ ಗ್ರೂಪ್ ಗಳನ್ನ ಮಾಡ್ಕೊಂಡು ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಮಾಡಬಹುದು ಅದನ್ನ ನೋಡಿ ಮತ್ತೆ ಇಂತಹ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾಡದೆ ಇದು ಮದುವೆ ಅಲ್ಲ ದಿಬ್ಬಣ ಅಲ್ಲ ಜಾತ್ರೆ ಅಲ್ಲ ಆಮಂತ್ರಣ ಕೊಡ್ಲಿಕ್ಕೆ ಸಾವಿನ ಮನೆಗೆ ಯಾರೂ ಕೂಡ ಆಮಂತ್ರಣವನ್ನ ಕೊಡೋದಿಲ್ಲ ಸಾವಾದ್ರೆ ಅವನು ಶತ್ರುವೋ ಮಿತ್ರನೋ ಮುಖದರ್ಶನವನ್ನಾದ್ರೂ ಮಾಡ್ಬರ್ತೀವಿ ಇದು ನಮ್ಮ ಸಂಪ್ರದಾಯ ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೂಡ ನಮ್ಮನ್ನ ಕರಿಬೇಕು ಕರೆಯದೇ ಬರುವ ಅತಿಥಿ ನಾನಲ್ಲ ಅಂತ ಹೇಳುವಂತ ಸಂದರ್ಭ ಅಲ್ಲ ಇದು ನಿಮ್ಮ ಜವಾಬ್ದಾರಿ ಸೊ ಹಾಗಾಗಿ ನೀವೇ ಇನಿಷಿಯೇಟಿವ್ ತಗೊಂಡು ಯಾವ ರೀತಿ ಪಾಲ್ಗೊಳ್ಬೇಕು ಅದನ್ನ ಗಮನಿಸಿ ಧೈರ್ಯ ತುಂಬಿ ಅಧಿಕಾರಿಗಳಿಗೆ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲೆಲ್ಲಿ ದುಡ್ಡು ಹಂಚಿಕೆ ಆಗಿಲ್ಲ ಅನ್ನೋದು ಇವರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ವಿಡಿಯೋ ಮಾಡಿ ಮತ ಕೇಳ್ತಾರೆ ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನಿಮಿಷ ಒಂದು 2 ನಿಮಿಷ ವಿಡಿಯೋ ಮಾಡಿದ್ರೆ ಸಾಕು ಅದೇನು ಗಂಟೆಗಟ್ಟಲೆ ಹಿಡಿಯಲ್ಲ ಮತ್ತೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ಬೇಕು ಈಗ ಒಳ್ಳೆ ಕೆಲಸ ಮಾಡಿದ್ರೆ ಜನ ಸಾಯೋ ತನಕ ನೆನಪಲ್ಲಿ ಇಟ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ನಿನ್ನೆ ಮಂಗಳೂರಿನ ಒಂದು ವಿಡಿಯೋ ನಾವು ನೋಡಿದ್ವಿ ಡಿಸ್ಚಾರ್ಜ್ ಆಗಿ ಬಂದಂತ ಪೇಷಂಟ್ ಹೆಂಗೆ ಹತ್ಕೊಂಡು ಆ ಎಮೋಷನಲ್ ಜೊತೆಗೆ ಕೈ ಮುಗಿದು ಹೇಳ್ತಾ ಇದ್ರು ಒಂಥರ ನಾನು ಡಾಕ್ಟರ್ಸ್ನ ದೇವ್ರಿಗೆ ಕಂಪೇರ್ ಮಾಡ್ತೀನಿ ನರ್ಸ್ಗಳನ್ನ ದೇವ್ರಿಗೆ ಕಂಪೇರ್ ಮಾಡ್ತೀನಿ ನನ್ನ ಬಚಾವ್ ಮಾಡಿದ್ರು ಅಂತ ತಿಮ್ಮಾಪುರ್ ಸೇರಿದಂತೆ ಬೇರೆ ಬೇರೆಯವರು ತರಕಾರಿ ತಾವೇ ಕೊಂಡ್ಕೊಂಡು ಅದನ್ನ ಬಡ ಜನರಿಗೆ ಹಂಚ್ತಾ ಇದ್ದಾರೆ ಅದರಿಂದ ರೈತರಿಗೂ ಒಳ್ಳೇದಾಗ್ಬೇಕು ಬಡವರಿಗೂ ಆ ತರಕಾರಿ ಸಿಗ್ಬೇಕು ಅಂತ ಕೆಲಸಗಳಾಗ್ಬೇಕೀಗ ತುರ್ತಾಗಿ ಖಂಡಿತ ಈಗ ಇದನ್ನ ಮಾಡೋದ್ ಬದಲು ಈ ಸೋಂಕಿನ ಜೊತೆಗೆ ಸಮುದಾಯದ ಸೋಂಕುಗಳನ್ನ ಬಳಸ್ತಾರೆ ಅದು ಆಡಳಿತ ಪಕ್ಷದ ಸದಸ್ಯರೋ ಅಥವಾ ವಿರೋಧ ಪಕ್ಷದ ಸದಸ್ಯರೋ ಅದನ್ನ ಅಟ್ಯಾಕ್ ಮಾಡೋದು ಡಿಪೆಂಡ್ ಮಾಡೋದು ದಟ್ ಈಸ್ ಸೆಕೆಂಡ್ರಿ ಆದ್ರೆ ನೀವೇ ನಿಮ್ಮ ಕ್ಷೇತ್ರದ ಸಮುದಾಯಗಳಿಗೆ ಯಾವ ರೀತಿ ಅರಿವು ಮೂಡಿಸ್ತೀರಾ ಅಥವಾ ಅದು ಯಾವುದೇ ಸಮಾಜ ಸಮುದಾಯದ ಹೊರತಾಗಿ ಒಂದು ಸಾಮುದಾಯಿಕವಾಗಿ ಆಸ್ ಎ ಕಮ್ಯುನಿಟಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಅರಿವು ಮೂಡಿಸ್ತೀರಾ ಇದ್ರ ಬಗ್ಗೆ ಗಮನ ವಹಿಸಿ ಎಲ್ಲೂ ಕೂಡ ದಾಳಿಗಳಾದಾಗ ಅಥವಾ ಅಸಹಕಾರಗಳು ಬಂದಾಗ ನಿಮ್ಮ ಕ್ಷೇತ್ರದ ವೈದ್ಯಾಧಿಕಾರಿಗಳಿಗೆ ಪೊಲೀಸರಿಗೆ ಮತ್ತು ಬೇರೆ ಭದ್ರತಾ ಸಿಬ್ಬಂದಿಗಳಿಗೆ ಅವರಿಗೆಲ್ಲ ಯಾವ ರೀತಿ ಧೈರ್ಯ ತುಂಬೋದು ಇದನ್ನ ಗಮನ ವಹಿಸಿ ಎಲ್ಲೋ ಕೂಡ ನೀವು ಕಮೆಂಟ್ ಮಾಡೋದ್ರಲ್ಲೇ ಕಾಲ ಕಳಿಬೇಡಿ ಅಂತ ರಾಹುಲ್ ಗಾಂಧಿ ಹೇಳಿರೋದು ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿರೋದು ಅದೇ ರಾಜಕಾರಣ ಯಾರು ಮಾಡಬೇಡಿ ಅಂತ ಸೊ ರಾಜಕಾರಣದ ಹೊರತಾಗಿ ಕೋಆಪರೇಷನ್ ಯಾವ ರೀತಿ ಮಾಡಬೇಕು ಅದನ್ನ ನೋಡ್ಬೇಕು ಇವಾಗ ಅದು ತುರ್ತಿನ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಿರುವಂತಹ ಮಾಹಿತಿ ನೀವು ಯಾವ ರೀತಿ ನಿಮ್ಮ ಕ್ಷೇತ್ರದ ಮತದಾರರನ್ನ ಈ ಟೈಮ್ ಅಲ್ಲಿ ಎಷ್ಟು ವೈಸ್ ಆಗಿ ಎಷ್ಟು ಬುದ್ಧಿವಂತಿಕೆಯಿಂದ ಕನೆಕ್ಟ್ ಆಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ಷೇತ್ರದ ನಿಮ್ಮ ಜಿಲ್ಲೆಯ ಇಡೀ ಭವಿಷ್ಯ ನಾಳೆ ಪ್ರತಿಪಕ್ಷವಾಗ್ಲಿ ಆಡಳಿತ ಪಕ್ಷವಾಗ್ಲಿ ಪರಸ್ಪರ ನಿಂತ್ಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಕ್ಕಾದ್ರೂ ಜನ ಇರ್ಬೇಕಲ್ಲ ಸ್ವಾಮಿಯಲ್ಲಿ ಆ ಜನನ ಉಳಿಸ್ಕೊಳ್ಳಿ ಫಸ್ಟ್ ಅದು ಅವರಿಗೆ ಕೆಲವೊಂದು ವಿಜುವಲ್ಸ್ ನೋಡಿದಾಗ ಹೊಟ್ಟೆ ಉರಿದು ಬಿಡುತ್ತೆ ಇನ್ನು ಅವ್ರನ್ನ ಪ್ರತಿನಿಧಿಸುವಂತ ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಹಿಂಗಾಗಿದೆ ಕೊರೋನಾದಿಂದ ಬೇಕಾದ್ರೆ ಸತ್ತೋಗ್ತೀವಿ ಹಸಿವಿಂದ ನಾವು ಕೊರೋನಾದಿಂದ ಸತ್ತೋಗ್ತೀವಿ ಹಸಿವಿಂದ ಸಾಯಲ್ಲ ನಮ್ಮನ್ನು ಬಿಟ್ಬಿಡಿ ಹೊರಗೆ ಅಂತ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಇದು ಯಾವುದು ಕಾಣಿಸ್ತಿಲ್ಲ ಅವ್ರಿಗೆ ಖಂಡಿತ ಇದನ್ನ ಜನಪ್ರತಿನಿಧಿಗಳು ಎನ್ಶೂರ್ ಮಾಡ್ಲೇಬೇಕು ಜೊತೆಗೆ ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಕೂಡ ಮಾಡ್ಬೇಕು ಮತ್ತೆ ಜನರು ಕೂಡ ಆಯಾ ಭಾಗದ ಈಗ 8 ಜಿಲ್ಲೆಗಳು ನಾವು ಬೆಳಿಗ್ಗೆಯಿಂದ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದೀವಿ ವರದಿ ಈ 8 ಜಿಲ್ಲೆಗಳಲ್ಲಿ ನಾಳೆ ಲಾಕ್ಡೌನ್ ಒಂದು ವೇಳೆ ಲಾಕ್ಡೌನ್ ತೆರವಾದ ಸಂದರ್ಭದಲ್ಲಿ ಈಗ ಓಕೆ ಫಾಸ್ಟ್ ಈಸ್ ಫಾಸ್ಟ್ ಈಗ ಈ ನಿನ್ನೆವರೆಗೂ ಏನೋ ಆಗಿದೆ ಹೊಸದಾಗಿ ಕೇಸ್ಗಳು ಔಟ್ ಬ್ರೇಕ್ ಆಗಿವೆ ತಬ್ಲಿಗಿ ಇರ್ಬೋದು ಬೇರೆ ಬೇರೆ ಏನೋ ಪ್ರಕರಣಗಳಿರ್ಬೋದು ವಿದೇಶದಿಂದ ಬಂದಿರೋ ಇರ್ಬೋದು ಅರಿವಿನ ಕೊರತೆ ಆಗಿ ಅವ್ರನ್ನ ಟ್ರೇಸ್ ಮಾಡೋದ್ರಲ್ಲೇ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಓಕೆ ಎಲ್ಲವೂ ಕೂಡ ಆಗಿ ಹೋಗಿದೆ ಈಗ ಆಗಿ ಗದಗ DHO ಸತೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸತೀಶ್ ಅವರೇ ನಾವು ಬೆಳಿಗ್ಗೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅಂತ ಮೆಗಾ ಕವರೇಜ್ ಮಾಡ್ತಾ ಇದ್ವಿ ಈಗ ಜನಪ್ರತಿನಿಧಿಗಳ ಕೆಲವರು ಹೇಳ್ತಿದ್ರು ಸ್ವಲ್ಪ ಸಮಸ್ಯೆ ಆಗ್ತಿದೆ ಲ್ಯಾಬ್ ನಲ್ಲಿ ಈಗ ಲ್ಯಾಬ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ವಿಳಂಬ ಆಗ್ತಿದೆ ಮತ್ತೆ ಜನ ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು ನಿಮ್ಗೇನ್ ಅನ್ಸುತ್ತೆ ಮೇಡಮ್ ಇವಾಗ ನಮ್ಮಲ್ಲಿ ಗದಗನಲ್ಲಿ ಜಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಸದ್ಯದಲ್ಲಿ ಈಗ ಸ್ಟಾರ್ಟ್ ಆಗುವಂತ ಒಂದು ಲಕ್ಷಣಗಳಿದ್ದಾವೆ ಯಾಕಂದ್ರೆ ಐಸೆಂಬರ್ಲಿಂದ ಅದು ಆಕ್ಚುಲಿ ನಿನ್ನೆ ಸ್ಟಾರ್ಟ್ ಆಗ್ಬೇಕಾಯ್ತು ಪರ್ಮಿಷನ್ ಸ್ವಲ್ಪ ವಿಳಂಬ ಆಗಿದೆ ಬರ್ಬೋದು
ಬಂದ ತಕ್ಷಣ ನಮ್ಮ ಗದಗ ಜಿಮ್ಸ್ ನಲ್ಲಿ ಒಂದು ಏನು ಲ್ಯಾಬ್ ಟೆಸ್ಟಿಂಗ್ ಶುರು ಆಗುತ್ತೆ. ಸೊ ಇದರಿಂದ ನಮ್ಮ ಗದಗ ಜಿಲ್ಲೆಯಲ್ಲಿ ಸೋಂಕಿತರ ಒಂದು ಟೆಸ್ಟ್ ಅನ್ನು ಆದಷ್ಟು ಬೇಗ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಟ್ ಪ್ರೆಸೆಂಟ್ ಈಗ ನೀವು ಶಿವಮೊಗ್ಗ ಬೆಂಗಳೂರು ಮೇಲೆ ಡಿಪೆಂಡ್ ಆಗಿದ್ದೀರಾ ಲ್ಯಾಬ್ಗಳ ಮೇಲೆ? ಇವಾಗ ನಾವು ಶಿವಮೊಗ್ಗ, ಬಳ್ಳಾರಿ, ಬೆಂಗಳೂರು ಈಗ ಎಲ್ಲೆಲ್ಲಿ ಒಂದು ವರ್ಕ್ ಲೋಡ್ ಕಡಿಮೆ ಇದೆ ಅಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಟೇಟ್ ಲೆವೆಲ್ ನಲ್ಲಿ ನಾವು ಮಾತಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಎಷ್ಟು ದಿನ ಬೇಕಾಗುತ್ತೆ ಈಗ? ಟೈಮ್ ಎಷ್ಟು ಬೇಕು ರಿಪೋರ್ಟ್? ಈಗ ನಮಗೆ ಅಟ್ಲೀಸ್ಟ್ ನಾವು ಕಳಿಸಿದ ಒಂದು 12 ತಾಸು ಅಥವಾ ಮ್ಯಾಕ್ಸಿಮಮ್ 24 ಅವರ್ಸ್ ನಮ್ಗೆ ರಿಸಲ್ಟ್ ಬರ್ತಾ ಇದೆ. ಮತ್ತೆ ಈಗ ಜನರ ಮೇಲೂ ಆರೋಪ ಮಾಡ್ತಿದ್ರು, ಕೆಲವ್ರು ಬರಲ್ಲ, ತುಂಬಾ ಹಠ ಮಾಡ್ತಾರೆ, ಅಂದ್ರೆ ಕೆಲವ್ರು ಮುಚ್ಚಿರ್ತಿದ್ದಾರೆ ಅಂತ, ಹಂಗ ಅನಿಸ್ತಾ ಇದೆಯಾ ನಿಮ್ಗೆ? ಜನ ಏನಿಲ್ಲ ಮೇಡಮ್, ಇವಾಗ ಏನ್ ಅಫೆಕ್ಟೆಡ್ ಏನು ಕಂಟೈನ್ಮೆಂಟ್ ಝೋನ್ ಅಂತ ಏನ್ ಮಾಡಿದ್ದೇವೆ ಅಲ್ಲಿ ನಮ್ಮ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಮ್ಮ ಆಶಾ ವರ್ಕರ್ಸು, ನಮ್ಮ ಹೆಲ್ತ್ ವರ್ಕರ್ಸು ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿ ಐಡೆಂಟಿಫಿಕೇಶನ್ ಆಫ್ ಸಸ್ಪೆಕ್ಟೆಡ್ ಕೇಸ್ ಇವನ್ನೆಲ್ಲ ಕಂಡುಹಿಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಇವು ಏನು ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಹೆಚ್ಚಿಗೆ ನಮಗೆ ಬಂದಿದ್ದಾವೆ. ನಮ್ಮ ಐಡೆಂಟಿಫಿಕೇಶನ್ ಚೆನ್ನಾಗಿದೆ. ಇದರಿಂದ ನಾವು ಏನು ಒಂದು ಶಂಕಿತ ರೋಗಿಗಳನ್ನ ಐಸೋಲೇಷನ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಈಗ ವೆಂಟಿಲೇಟರ್ ಇರ್ಬೋದು, ಪಿಪಿ ಕಿಟ್, ಮಾಸ್ಕ್, ಗ್ಲೌಸ್ ಇವೆಲ್ಲ ಸರಿಯಾಗಿ ಸಪ್ಲೈ ಆಗ್ತಿದೆಯಾ? ಆಗ್ತಾ ಇದೆ ಮೇಡಮ್, ನಮ್ಮಲ್ಲಿ ಏನು ಕೊರತೆ ಇಲ್ಲ. ಓಕೆ, ಏನ್ ಸಮಸ್ಯೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಸೈನಿಕರ ತರ ಹೋರಾಟ ಮಾಡ್ತಿದ್ದೀರಾ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದಕ್ಕೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್ ನಲ್ಲಿ ಉತ್ತರ ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಕೊರೋನಾ ಯಾವ ರೀತಿ ಬಾಧಿಸ್ತಾ ಇದೆ ಅಂತ ಇಂಚಿಂಚು ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. 8 ಜಿಲ್ಲೆಗಳ ಪೈಕಿ ಗದಗ್ನಲ್ಲಿ ಅತಿ ಕಡಿಮೆ ಸೋಂಕಿತರು ಇರೋದು. ಗದಗ ಜಿಲ್ಲೆಯಲ್ಲಿ 4 ಜನರಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಇರೋದು. 4 ಜನ ಮಾತ್ರ ಅಂತ ಸಮಾಧಾನ ಪಡುವಂತ ವಿಚಾರ ಅಲ್ಲ ಇದು. ಇವರಿಂದ ಯಾರಿಗ್ ಬೇಕಾದ್ರೂ ಸ್ಪ್ರೆಡ್ ಆಗಿರಬಹುದು, ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಗದಗ ಜಿಲ್ಲೆಗೆ ಮತ್ತೊಂದು ಸಮಾಧಾನಕರ ವಿಚಾರ ಅಂತಂದ್ರೆ ದೆಹಲಿ ತಬ್ಲಿಕ್ ಸಭೆ ಲಿಂಕ್ ಇದೆ ಅಂತ ಈಗ ಏನೋ ಹೇಳ್ತಾ ಇದ್ದಾರೆ, ಬಟ್ ಇಲ್ವಂತೆ ಗದಗ ಭಾಗದಲ್ಲಿ. ಇದು ಬಹುತೇಕ ಈ ನಾರ್ತ್ ಸೈಡ್ ಅಲ್ಲಿ ಈ ಸಭೆ ಲಿಂಕ್ ಇದೆ, ಬಟ್ ಗದಗದಲ್ಲಿ ಇಲ್ವಂತೆ. ಗದಗನಲ್ಲಿ 665 ಜನರಿಗೆ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಕೊರೋನಾ ಲಕ್ಷಣ ಇರುವಂತ 23 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಗದಗನಲ್ಲಿ 23 ಜನರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಗದಗ್ನಲ್ಲಿ ಈವರೆಗೆ ಓರ್ವ ಸಾವನ್ನಪ್ಪಿದ್ದಾರೆ. 10 ಬೆಡ್ಗಳ ಆಸ್ಪತ್ರೆ ಇದೆ, ಮತ್ತೆ ಕೊರೋನಾ ಲ್ಯಾಬ್ ಗದಗ್ನಲ್ಲಿ ಇದೆ. ಟೆಸ್ಟಿಂಗ್ ಲ್ಯಾಬ್ ಇದೆ, ಸ್ವಲ್ಪ ಸಮಾಧಾನಕರ ವಿಚಾರ. ಅಂದ್ರೆ ನಾರ್ತ್ ಸೈಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಸೋಂಕಿತರು ಇರೋದು ಗದಗ ಭಾಗದಲ್ಲಿ 4 ಜನ ಇದ್ದಾರೆ ಅಂದ್ರೆ ಸೋಂಕಿತರ ಸಂಖ್ಯೆ. ಈಗ ಪ್ರಮುಖ ಆಸ್ಪತ್ರೆ ಅಂತಂದ್ರೆ ಜಿಮ್ಸ್ ಇದೆ, ಮತ್ತೆ ಚಿರಾಯು ಹಾಸ್ಪಿಟಲ್ ಇದೆ. ಇಲ್ಲೆಲ್ಲ ಚಿಕಿತ್ಸೆ ಕಾರ್ಯ ನಡೀತಾ ಇದೆ. ಬಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಿ ಇದು ಅಂತ ಒಂದು ಆತಂಕ ಇರೋದು. ಇತ್ತೀಚಿನ ದಿನಗಳವರೆಗೆ ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಂತೂ ಗದಗ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ಇರಲಿಲ್ಲ, ರಿಪೋರ್ಟ್ ಆಗಿರಲಿಲ್ಲ. ದಿನ ಕಳೆದಂತೆ ಈಗ ಗದಗ್ನಲ್ಲಿ ಒಂದೊಂದೇ ಪಾಸಿಟಿವ್ ಕೇಸ್ಗಳು ಬರ್ತಾ ಇರೋದು. ಬಟ್ ಸದ್ಯಕ್ಕೆ ಇರೋದು 4 ಪಾಸಿಟಿವ್ ಕೇಸ್ಗಳು. ಓರ್ವ ಅದರಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಕೂಡ ಸಾಕಷ್ಟು ಜನರಿಗೆ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕೊರೋನಾ ಯಾವ ರೀತಿ ರಣಕೇಕೆಯನ್ನ ಹಾಕ್ತಿದೆ, ಬೆಳಿಗ್ಗೆಯಿಂದ ನಿರಂತರವಾಗಿ ನಿಮಗೆ ಮೆಗಾ ಕವರೇಜ್ ನಲ್ಲಿ ಮಾಹಿತಿಯನ್ನ ಕೊಡ್ತಾನೆ ಇದ್ದೀವಿ. ಆ 8 ಜಿಲ್ಲೆಗಳ ಪೈಕಿ ಗದಗ್ನಲ್ಲಿ ಸ್ವಲ್ಪ ಸಮಾಧಾನದ ವಿಚಾರ ಅಂತಂದ್ರೆ ಇಲ್ಲಿ ತನಕ ರಿಪೋರ್ಟ್ ಆಗಿರೋದು 4 ಕೇಸ್ಗಳು ಮಾತ್ರ. ಒಬ್ರು ಮೃತಪಟ್ಟಿದ್ದಾರೆ. ಬಟ್ ಈ 4 ಜನರಿಂದ ಹೆಂಗಿದು ಸ್ಪ್ರೆಡ್ ಆಗುತ್ತೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು, ಜನ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಅಧಿಕಾರಿಗಳು ಏನೆಲ್ಲ ಮಾರ್ಗೋಪಾಯ ಕಂಡುಕೊಂಡಿದ್ದಾರೆ ಈ ಕೊರೋನಾ ಸ್ಪ್ರೆಡ್ ನ ತಡೆಗಟ್ಟೋ ನಿಟ್ಟಿನಲ್ಲಿ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸ್ವಲ್ಪ ಸಮಾಧಾನ ಅಂತಂದ್ರೆ ಇಲ್ಲಿ ಮೋರೋವರ್ 4 ಕೇಸ್ ಇರೋದು, ಮತ್ತೆ ಇಲ್ಲಿ ತಬ್ಲಿಗೆ ನಂಟು ಇಲ್ಲ, ಹಂಗಾಗಿ ಸ್ವಲ್ಪ ಸಮಾಧಾನ ತರುವಂತ ವಿಚಾರ. ಆದ್ರೂ ಕೂಡ ಈ 4 ಜನರಿಗೆ ಹೆಂಗೆ ಈ ಸೋಂಕು ತಗಲಿದೆ, ಅದರ ಸೋರ್ಸ್ ಏನು, ಅದು ಯಾರಿಗೆಲ್ಲ ಸ್ಪ್ರೆಡ್ ಆಗಿರ್ಬೋದು, ಪ್ರೈಮರಿ ಆಗಿ ಈ 4 ಜನರ ಜೊತೆಯಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ, ಸೆಕೆಂಡರಿ ಆಗಿ ಯಾರೆಲ್ಲ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ, ಇದನ್ನೆಲ್ಲ ಟ್ರ್ಯಾಕ್ ಮಾಡಿ ಅವ್ರನ್ನು ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಉತ್ತರ ಕರ್ನಾಟಕದ 8 ಜಿಲ್ಲೆಗಳು ದಿನದಿಂದ ದಿನಕ್ಕೆ ಕೊರೋನಾದಿಂದ ತತ್ತರಿಸಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ರಾಜಕೀಯ ಎಷ್ಟು ಆಗ್ತಾ ಇದೆ? ನಿಜಕ್ಕೂ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ? ಮೆಗಾ ಕವರೇಜ್ ನಲ್ಲಿ ಎಲ್ಲಾ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ. ಈ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಬಸವರಾಜ ಸೂಲಿಬಾವಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡೋಣ ಅವರ ಹತ್ರ ಮುಂದಿನ ಹಂತದಲ್ಲಿ. ಈಗ ಆಸ್ಪತ್ರೆಗಳಲ್ಲಿ ಒಂದಿಷ್ಟು ಕೊರತೆ ಇದೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಮತ್ತೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ. ನಮ್ಮನ್ನ ಸಭೆ ಕರೆದಿಲ್ಲ, ನಾವು ಅಡ್ವೈಸ್ ಮಾಡಬೇಕಾಗಿತ್ತು, ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ನಮ್ಮ ಹತ್ರ ಏನು ಇವರು ಅಡ್ವೈಸ್ ಕೇಳ್ತಿಲ್ಲ ಅಂತ ಒಂದು ಆರೋಪ ವಿಪಕ್ಷದವ್ರದ್ದು. ಇನ್ನು ಆಡಳಿತ ಪಕ್ಷದವ್ರು ಹೇಳ್ತಿರೋದು, ನಾವು ಈ ಭಾಗದಲ್ಲಿ ಎಲ್ಲ ಕ್ರಮ ಕೈಗೊಂಡಿದ್ದೀವಿ, ಏನು ಅವರಿಗೆ ಕೊರತೆ ಆಗ್ತಿಲ್ಲ, ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಲ್ಯಾಬ್ ಫೆಸಿಲಿಟಿನ ಅದು ಕೂಡ ಕೊರತೆ ಆಗ್ತಿಲ್ಲ, ಇನ್ನೊಂದು 2 ದಿನದಲ್ಲಿ ಎಲ್ಲ ಅರೇಂಜ್ ಮಾಡ್ಬಿಡ್ತೀವಿ, ಏನು ಸಮಸ್ಯೆ ಆಗದಂಗೆ ನಾವು ನೋಡ್ಕೊಳ್ತಾ ಇದೀವಿ, ಕಂಟ್ರೋಲ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ವಲಸಿಗರು, ಈ ಕೂಲಿ ಕಾರ್ಮಿಕರು ಇರ್ತಾರಲ್ಲ ಪಾಪ, ಸೊ ಅವ್ರ ವಿಚಾರವಾಗಿ ಅವ್ರು ಹೇಳೋದು ಏನು ಸಮಸ್ಯೆ ಆಗ್ತಿಲ್ಲ, ಅವನ್ನೆಲ್ಲ ಒಂದೊಂದ್ ಕಡೆ ಇಟ್ಟಿದೀವಿ, ನಾವು ಅವರಿಗೆ ವಸತಿ ಸೌಲಭ್ಯ ಕೊಟ್ಟಿದ್ದೀವಿ, ಊಟ ತಿಂಡಿ ವ್ಯವಸ್ಥೆ ಮಾಡ್ತಿದ್ದೀವಿ, ಏನು ಸಮಸ್ಯೆ ಆಗ್ತಿಲ್ಲ, ಜನ ಸಹಕಾರ ಕೊಡ್ತಿಲ್ಲ ಅನ್ನೋದು ಸರ್ಕಾರದ ಆರೋಪ. ಬೆಳಗ್ಗೆಯಿಂದ ನಿರಂತರವಾಗಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ 8 ಜಿಲ್ಲೆಗಳಲ್ಲಿ ಈಗ ರೆಡ್ ಝೋನ್ ಅಂತ ಏನ್ ತೋರಿಸ್ತಾ ಇದ್ದೀವಿ, ಸೊ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ನಿಜಕ್ಕೂ ಏನ್ ಸಮಸ್ಯೆಯಿಂದಾಗಿ ಉತ್ತರ ಕರ್ನಾಟಕ ಭಾಗ ತತ್ತರಿಸಿ ಹೋಗ್ತಿದೆ ಅನ್ನೋದು ಸ್ಪಷ್ಟವಾಗಂತೂ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಪ್ರಮುಖವಾಗಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಮತ್ತೆ ಲ್ಯಾಬ್ ಫೆಸಿಲಿಟಿ ಇಲ್ಲದೆ ಇರೋದು ಕೂಡ ಒಂದು ಮೇಜರ್ ಡ್ರಾಬ್ಯಾಕ್ ಆಗ್ತಾ ಇದೆ. ಸೋಂಕಿತರು ಅಷ್ಟೇ, ಈಗ ಯಾರೆಲ್ಲ ಎಲ್ಲೆಲ್ಲ ಓಡಾಡಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ಆಸ್ಪತ್ರೆಗೆ ಹೋಗಿ ನಾವು ಹಿಂಗೆ ಹೋಗಿದ್ವಿ, ನಮಗೆ ಬಂದಿರಬಹುದೇನೋ, ಟೆಸ್ಟ್ ಮಾಡಿ ಅಂತ ಹೋದ್ರೆ ಒಳ್ಳೇದಾಗುತ್ತೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.